ನಮಸ್ಕಾರ ಆತ್ಮೀಯ ಸ್ನೇಹಿತರೆ, ಇದು ವರನದಿ ಕನ್ನಡ ನ್ಯೂಸ್. ಜನಪರ ಧ್ವನಿ ಹಾಗೂ ಸತ್ಯದ ಹಾದಿಯಲ್ಲಿ. ಮೋದಿಗೆ ಗುರಿ, ಢಾಕಾ ವೆಸ್ಟರ್ನ್ ಹೋಟೆಲ್ ಸಿಐಎ ಏಜೆಂಟ್ ಇಬ್ಬರ ಎಂಟ್ರಿ, ಆರ್ತನಾದ, ಸಾವು. ಮೋದಿಗೂ ಬಾಂಗ್ಲಾದೇಶಕ್ಕೂ ಏನು ಸಂಬಂಧ? ಅಮೆರಿಕದ ಸಿಐಎ ಯಾರು? ಅವನ ಉದ್ದೇಶವೇನು? ಬಾಂಗ್ಲಾದೇಶಕ್ಕೆ ಏಕೆ ಬಂದ? ಇವೆಲ್ಲದರ ವಿವರಗಳನ್ನು ಸಂಪೂರ್ಣವಾಗಿ ಕೇಳಿ. ಅಮೆರಿಕದ ಸಿಐಎ ಟೆರೆನ್ಸ್ ಜಾಕ್ಸನ್, ಅಮೆರಿಕದ ಸ್ಪೆಷಲ್ ಫೋರ್ಸ್ ಇನ್ಸ್ಪೆಕ್ಟರ್ ಜನರಲ್. ಸೆಪ್ಟೆಂಬರ್ ತಿಂಗಳಲ್ಲಿ ಅವನ ನಿವೃತ್ತಿ ಆಗುತ್ತಿತ್ತು. ಅವನು ವೆಸ್ಟಿನ್ ಹೋಟೆಲ್ ಢಾಕಾದಲ್ಲಿ ರೂಮ್ ನಂಬರ್ 808ರಲ್ಲಿ ಇದ್ದ. ಇದೇ ವ್ಯಕ್ತಿಯ ಹತ್ಯೆಯಾಗಿದ್ದು. ಅಮೆರಿಕದ ಒಬ್ಬ ಪ್ರಜೆ ಸತ್ತರೂ ಬಾಯಿ ಬಡಿದುಕೊಳ್ಳುವ ಅಮೆರಿಕ ಸಿಐಎ ಏಜೆಂಟ್ ಸತ್ತರೂ ಏಕೆ ಪ್ರತಿಕ್ರಿಯಿಸಲಿಲ್ಲ? ಯಾವುದೇ ಅಟಾಪ್ಸಿ ಇಲ್ಲದೆ ಸ್ವಾಭಾವಿಕ ಸಾವು ಎಂದು ಪರಿಗಣಿಸಿ ಬಾಂಗ್ಲಾದೇಶವು ಅವನ ಶವವನ್ನು ಅಮೆರಿಕಾಗೆ ಕಳಿಸಿಕೊಟ್ಟಿದೆ. ಇದರ ಪರವಾಗಿ ಅಮೆರಿಕದ ರಾಯಭಾರ ಕಚೇರಿಯೂ ತುಟಿ ಬಿಚ್ಚಲಿಲ್ಲ. ಬಾಂಗ್ಲಾದೇಶ ಇಂಟೆಲಿಜೆನ್ಸ್ಗೆ ಅಮೆರಿಕದ ಸಿಐಎ ಏಕೆ ಬಂದಿದ್ದ ಎಂದು ತಿಳಿದಿತ್ತು. ಅಮೆರಿಕ ಟ್ಯಾರಿಫ್ನಿಂದ ಭಾರತ ರಫ್ತು ಕ್ಷೇತ್ರಕ್ಕೆ ಹೊಡೆತ ಕೊಟ್ಟಿದೆ. ಕಾರಣ ಏನು? ಅಮೆರಿಕವನ್ನು ಬಿಟ್ಟು ರಷ್ಯಾ ಚೀನಾ ಜೊತೆ ಸಂಬಂಧ ಬೆಳೆಸಿದ್ದೇಕೆ? ರಷ್ಯಾ ಯುಕ್ರೇನ್ ಯುದ್ಧ ಆರಂಭದಿಂದ ರಷ್ಯಾ ಅಮೆರಿಕದ ಇಂಟೆಲಿಜೆನ್ಸ್ ಏಜೆನ್ಸಿ ಮೇಲೆ ಬೇಹುಗಾರಿಕೆ ಕಣ್ಣಿಟ್ಟಿದೆ. ಅದರ ಚಲನವಲನಗಳನ್ನು ತಿಳಿದುಕೊಳ್ಳುತ್ತಿದೆ ಹಾಗೂ ಕಳೆದ 3 ವರ್ಷಗಳಿಂದ ರಷ್ಯಾ ಭಾರತದ ನಡುವೆ ಬೇಹುಗಾರಿಕೆಯನ್ನು ಹಂಚಿಕೊಳ್ಳುತ್ತಿದೆ. ಅದರಲ್ಲಿ ಅಮೆರಿಕ ಪುಟಿನನ್ನು ಹತ್ಯೆ ಮಾಡಲು ಹಲವು ಬಾರಿ ಪ್ರಯತ್ನಿಸಿದೆ. ಕೆಲವೊಂದು ಬಾರಿ ವಿಷ ಉಣ್ಣಿಸುವ ಪ್ರಯತ್ನ ಮಾಡಿತ್ತು. ಮತ್ತೊಂದು ಬಾರಿ ಪುಟಿನ್ ಸೆಕ್ಯುರಿಟಿಗೆ ಆಮಿಷ ಒಡ್ಡಿ 30 ಸೆಕೆಂಡ್ ತಮ್ಮ ಗಮನವನ್ನು ಬೇರೆಯವರಿಗೆ ತಿರುಗಿಸಿ ಎಂದು ಸೆಕ್ಯುರಿಟಿ ಅವರನ್ನು ಕೇಳಿಕೊಂಡಿತ್ತು. ಆದರೆ ಇದನ್ನು ಸೆಕ್ಯುರಿಟಿ ಒಪ್ಪಲಿಲ್ಲ. ಪುಟಿನ್ ಒಬ್ಬ ಸ್ಪೈ. ಅವರ ಎದುರು ಅಮೆರಿಕದ ಆಟ ಸಾಗಲಿಲ್ಲ. ಇದು ಮಾಧ್ಯಮಗಳ ವರದಿ. ಅಮೆರಿಕ ಮತ್ತು ಭಾರತದ ಸಂಬಂಧ ಹದಗೆಟ್ಟಿದೆ. ಅಮೆರಿಕದ ಇಬ್ಬುಗೆಯ ನೀತಿ ಭಾರತಕ್ಕೆ ಅರಿವಾಗಿದೆ. ಅದರ ಮುಖವಾಡ ಆಪರೇಷನ್ ಸಿಂಧೂರ್ ನಂತರ ಬಯಲಾಗಿದೆ. ಇದಕ್ಕೂ ಮೊದಲಿನಿಂದ ಅಮೆರಿಕ ದೇಶ ನಂಬುಗೆಗೆ ಅರ್ಹವಾಗಿಲ್ಲ. ತಾನು ಹೇಳಿದಂತೆ ಕೇಳಬೇಕು, ಇಲ್ಲವಾದರೆ ಅವರ ಬೇರೆ ದೇಶದವರನ್ನು ಹೇಗಾದರೂ ಮಾಡಿ ಬಗ್ಗಿಸುತ್ತಾರೆ. ಇದಕ್ಕೆ ಉದಾಹರಣೆ ಬಾಂಗ್ಲಾದೇಶ. ಭಾರತದ ಮಿತ್ರ ರಾಷ್ಟ್ರವಾಗಿತ್ತು. ಭಾರತವು ಅಮೆರಿಕವನ್ನು ಕಡೆಗಣಿಸಿತ್ತು. ಆದರೆ ಯಾವುದೇ ಆಟಗಳು ಭಾರತದ ಮುಂದೆ ನಡೆಯಲಿಲ್ಲ. ಆದರೆ ಬಾಂಗ್ಲಾದೇಶದಲ್ಲಿ ಗಲಭೆ ಎಬ್ಬಿಸಿ ತನಗೆ ಬೇಕಾದ ಸರ್ಕಾರವನ್ನು ಯೂನಿಸ್ ಖಾನ್ ಮುಖಾಂತರ ಕೂರಿಸಿತು. ಯೂನಿಸ್ ಖಾನ್ ಒಬ್ಬ ನಪುಂಸಕ, ಅಮೆರಿಕದ ಕೈಗೊಂಬೆ. 1971ರಿಂದ ಬಾಂಗ್ಲಾದೇಶವು ಭಾರತದ ಮಿತ್ರ ರಾಷ್ಟ್ರವಾಗಿತ್ತು. ಶೇಖ್ ಹಸೀನಾ ಪ್ರಧಾನಮಂತ್ರಿಯಾಗಿದ್ದರು. ಇತ್ತೀಚೆಗೆ ಅಮೆರಿಕದ ಬಹುಮಂದಿ ಬಾಂಗ್ಲಾದೇಶಕ್ಕೆ ಬರುತ್ತಿದ್ದರು. ಅದರಲ್ಲಿ ಟೆರೆನ್ಸ್ ಜಾಕ್ಸನ್ ಇನ್ಸ್ಪೆಕ್ಟರ್ ಜನರಲ್ ಆಗಿದ್ದರು. ರಾಬರ್ಟ್ ಆಸ್ ಅಮೆರಿಕದ ಅಂಬಾಸಿಡರ್. ಇವರುಗಳು ಕನ್ಸಲ್ಟೆನ್ಸಿ ಹೆಸರಿನಲ್ಲಿ ಮತ್ತು ಎನರ್ಜಿ ರಿನ್ಯೂವಬಲ್ ಹೆಸರಿನಲ್ಲಿ ವೀಸಾ ಪಡೆದುಕೊಂಡು ಬಂದಿದ್ದರು. ಇದು ಭಾರತ ರಷ್ಯಾ ಇಂಟೆಲಿಜೆನ್ಸ್ ಏಜೆನ್ಸಿಗಳು ಗಮನಿಸುತ್ತಿದ್ದವು. 2013ರಲ್ಲಿ ಮಣಿಪುರದಲ್ಲಿ ನಡೆದ ದಂಗೆ ಗಲಾಟೆ, ಮಣಿಪುರ ಹೊತ್ತು ಉರಿಯುವುದರಲ್ಲಿ ಅಮೆರಿಕದ NGO ಪಾತ್ರಗಳು ದೊಡ್ಡದು. ಇದಕ್ಕೆ ಹಣ ಸಹಾಯ ಮಾಡಿದ್ದು ಕ್ರಿಪ್ಟೋ ಕರೆನ್ಸಿ ಮುಖಾಂತರ. 2024ರಲ್ಲಿ ಇದು ಬಾಂಗ್ಲಾದೇಶಕ್ಕೆ ಕಾಲಿಟ್ಟಿತು. ಆಗ ಗಲಾಟೆಗಳು ದೊಂಬಿ ಅಲ್ಲಲ್ಲಿ ಪ್ರಾರಂಭವಾಯಿತು. ಇದನ್ನು ಅಮೆರಿಕ ಚೈನಾ ಮೇಲೆ ಗೂಬೆ ಕೂರಿಸಿತು. ಏನೇ ಆದರೂ ಚೈನಾ ಮಾಡುತ್ತಿದೆ ಎಂದು ಬಿಂಬಿಸುತ್ತಿತ್ತು. ಆ ಗಲಾಟೆಗಳಲ್ಲಿ ಅಮೆರಿಕದ ಸಿಐಎ ಪಾಕಿಸ್ತಾನದ ISI ಜೊತೆ ಸೇರಿ ಹಣ ಸಹಾಯ ಮಾಡಿ ಗಲಭೆ ದೊಂಬಿ ಎಬ್ಬಿಸಿ ಬಾಂಗ್ಲಾದೇಶವನ್ನು ತನ್ನ ಸುಪರ್ದಿಗೆ ತೆಗೆದುಕೊಂಡಿತು. ಇದರ ಮಾಸ್ಟರ್ ಮೈಂಡ್ ಕರ್ನಲ್ ಟೆರೆನ್ಸ್ ಜಾಕ್ಸನ್ ಹಾಗೂ ಅಂಬಾಸಿಡರ್ ಪೀಟರ್ ಹಾಸ್. ಇದಾದ ಬಳಿಕ ಅಮೆರಿಕವನ್ನು ಕಡೆಗಣಿಸಿದ ಭಾರತದ ಮೇಲೆ ಇವರ ಕಣ್ಣು ಬಿತ್ತು. ಆಗ ಇವರುಗಳು ಸೇರಿ ಮೋದಿಯನ್ನು ಹತ್ಯೆ ಮಾಡಲು ತಂತ್ರ ರೂಪಿಸಿದವು. ಅದೇ ಸಮಯದಲ್ಲಿ ಭಾರತದ ಪ್ರಧಾನಿ ಮೋದಿಯವರು ಚೀನಾದಲ್ಲಿ ನಡೆಯುತ್ತಿರುವ SCO ಸಮಿಟ್ನಲ್ಲಿ ಭಾಗವಹಿಸಿದ್ದರು. ತಮ್ಮೆಲ್ಲರಿಗೂ ಗೊತ್ತಿರುವಂತೆ ರಷ್ಯಾದ ಅಧ್ಯಕ್ಷ ಪುಟಿನ್ ರವರು ಮೋದಿಗಾಗಿ ಅರ್ಧ ತಾಸು ಕಾದು ಅವರದೇ ಕಾರಿನಲ್ಲಿ ಹೊರಟರು. ಆಗ ಆಗಿದ್ದು ಅಮೆರಿಕದ ಸಂಚನ್ನು ರಷ್ಯಾ ಮೋದಿಗೆ ತಿಳಿಸಿತ್ತು. ಯಾವುದೇ ಅಂತಾರಾಷ್ಟ್ರೀಯ ಅಧ್ಯಕ್ಷರು ಇನ್ನೊಂದು ದೇಶದ ಅಧ್ಯಕ್ಷರಿಗೆ ಕಾಯುವುದು, ಅವರ ಜೊತೆಯಲ್ಲಿ ಹೋಗುವುದು ಪ್ರೋಟೋಕಾಲ್ ಅಲ್ಲ. ಆಗ ನಡೆಯಲಿರುವ ಅನಾಹುತವನ್ನು ಗಮನಿಸಿದ ಮೋದಿ ಮತ್ತೆ ಹೋಟೆಲಿಗೆ ಹೋಗಲಿಲ್ಲ. ಅದರಿಂದ ಮೋದಿ ಉಳಿದುಕೊಂಡರು. ಅವರ ಮಾತುಗಳಲ್ಲಿ ಸ್ಪಷ್ಟವಾಗಿತ್ತು, ನಾನು ಜಪಾನ್ ಪ್ರವಾಸ ಮುಗಿಸಿ ಮತ್ತು ಚೈನಾಗೆ SCO ಸಮಿತಿಗೆ ಬಂದಿದ್ದೇನೆ ಎಂದರು. ಎಲ್ಲರೂ ಚಪ್ಪಾಳೆ ತಟ್ಟಿದರು. ಅದಕ್ಕೆ ಮೋದಿಯವರು, ನಾನು ವಾಪಸ್ ಬಂದಿರುವುದಕ್ಕೆ ಈ ಚಪ್ಪಾಳೆ ಇರಬಹುದು ಎಂದರು. ಅಷ್ಟರಲ್ಲಿ ರಷ್ಯಾ ಮತ್ತು ಭಾರತದ ಇಂಟೆಲಿಜೆನ್ಸ್ ಏಜೆನ್ಸಿಗಳು ಢಾಕಾದಲ್ಲಿ ಇದ್ದವನನ್ನು ಹತ್ಯೆ ಮಾಡಿದರು. ಅದರಲ್ಲಿ ISI ಏಜೆಂಟಿಗರು ಇದ್ದರು. $1 ಮಿಲಿಯನ್ ಕ್ವೆಶ್ಚನ್ ಏನೆಂದರೆ, ಭಾರತದಲ್ಲಿ ಮಣಿಪುರ, ಮಯನ್ಮಾರ್,
ಬಾಂಗ್ಲಾದೇಶದಲ್ಲಿ ಅರಾಜಕತೆ ಉಂಟು ಮಾಡುವ ಇವರ ಏಜೆನ್ಸಿಗಳು ಬಾಂಗ್ಲಾದ ಹೋಟೆಲ್ನಲ್ಲಿ ಪ್ರಾಣ ತೆತ್ತರು. ಇವರ ಬಗ್ಗೆ ಅಮೆರಿಕ ಚಕಾರ ಎತ್ತಲಿಲ್ಲ ಏಕೆ? ಅಮೆರಿಕದ ಮಾತು ಕೇಳದಿದ್ದರೆ ಭಾರತದ ಕೆಲವು ಜಾಗಗಳಲ್ಲಿ ದೊಂಬಿ ಗಲಾಟೆ ಮೂಮೆಂಟ್ಗಳನ್ನು ಯುವಕರ ಹೆಸರಲ್ಲಿ ಮಾಡಿಸುವುದು, ಅದಕ್ಕೆ ಹಣ ಕೊಡುವುದು ಮತ್ತು ಅದಾದ ಮೇಲೆ ಸಿವಿಲ್ ವಾರ್ ಮಾಡುವುದು ಮತ್ತು ದೇಶದ ಲೀಡರ್ಗಳನ್ನು ಟಾರ್ಗೆಟ್ ಮಾಡಿ ಆ ದೇಶದ ಸಂಪೂರ್ಣ ಶಕ್ತಿಯನ್ನು ನಾಶ ಮಾಡಿ ತನಗೆ ತಕ್ಕಂತೆ ಕುಣಿಯುವ ಸರ್ಕಾರಗಳನ್ನು ರಚಿಸುವುದು. ಅಮೆರಿಕದ ಆಸೆ ಏನೆಂದರೆ ಭಾರತವು ನ್ಯಾಟೋ ಸೇರಬೇಕು, ಅದು ಹೇಳಿದಂತೆ ವ್ಯಾಪಾರ ಮಾಡಬೇಕು ಹಾಗೂ ಭಾರತವು ಚೀನಾ ವಿರುದ್ಧ ಹೋರಾಡಬೇಕು. ಒಪ್ಪದಿದ್ದರೆ ಬಾಂಗ್ಲಾದೇಶಗಳಂಥ ಗಡಿಗಳಲ್ಲಿ ಇಲ್ಲೀಗಲ್ ಕರೆನ್ಸಿಗಳನ್ನು ಪ್ರಿಂಟ್ ಮಾಡಿ ದೇಶದೊಳಗೆ ಆರ್ಥಿಕತೆ ಕುಸಿಯುವಂತೆ ಮಾಡುವುದು, ಬಾಂಗ್ಲಾದೇಶದ ಭಾರತ ವಿರೋಧಿ ರೈಸಿಂಗ್ ಜಮಾತೆ ಇಸ್ಲಾಮನ್ನು ವೃದ್ಧಿಸಿ ಬೇರೆ ದೇಶಗಳಿಗೆ ತೊಂದರೆ ಕೊಡುವುದು. ಅಮೆರಿಕದ ಕಾಯಕವೆಂದರೆ ಎರಡು ದೇಶಗಳ ನಡುವೆ ಯುದ್ಧ ತಂದಾಕಿ ಎರಡು ದೇಶಗಳು ಯುದ್ಧ ಸಾಮಗ್ರಿಗಳನ್ನು ಕೊಟ್ಟು ದುಡ್ಡು ಮಾಡುವುದು. ಭಾರತವು ಮಲ್ಟಿಪೋಲಾರ್ ಸೆಕ್ಟರ್ಗಳನ್ನು ಅಂದರೆ ಬೇರೆ ಬೇರೆ ದೇಶಗಳ ಜೊತೆ ಸಂಬಂಧ ಬೆಳೆಸಬೇಕು. ಭಾರತವು ಸ್ವದೇಶಿ ನಿರ್ಭರ ಭಾರತ, ರಾಷ್ಟ್ರೀಯತೆಗೆ ಭಾರತದ ದೇಶದ ಜನಗಳ ಹಿತಾಸಕ್ತಿಯನ್ನು ಕಾಪಾಡುವುದು. ಅಮೆರಿಕದ ಸಿಸ್ಟಮ್ ಏನೆಂದರೆ ಗ್ಲೋಬಲೈಸೇಷನ್ ಮಾಡುವುದು, ತಾನು ಹೇಳದಂತೆ ಕೇಳಬೇಕು. ಅದರ ಉದ್ದೇಶ ಈಡದಿದ್ದರೆ ಬೇರೆ ದೇಶಗಳು ಎಕೋಸಿಸ್ಟಮನ್ನು ಬದಲಾಯಿಸುವುದು, ಅರಾಜಕತೆ ಉಂಟು ಮಾಡುವುದು, ಸಿವಿಲ್ ವಾರ್ ಕ್ರಿಯೇಟ್ ಮಾಡುವುದು, ದೊಂಬಿ ಗಲಾಟೆ ಎಬ್ಬಿಸಿ ಟಾಪ್ ಲೀಡರ್ಗಳನ್ನು ಟಾರ್ಗೆಟ್ ಮಾಡುವುದು ಅಥವಾ ಟಾಪ್ ಲೀಡರ್ಗಳನ್ನು ಮುಗಿಸುವುದು ಅವರ ಉದ್ದೇಶ. ಭಾರತದಂಥ ದೊಡ್ಡ ದೇಶದಲ್ಲಿರುವ ಎಕೋಸಿಸ್ಟಮ್ ತಳಹದಿ ರಿಜಿಮ್ನನ್ನು ಚೇಂಜ್ ಮಾಡುವುದು ಕಷ್ಟದ ಕೆಲಸ. ಅಮೆರಿಕ ತನಗೆ ಲಾಭ ಬರದಿದ್ದರೆ ಹೀಗೆ ಮಾಡುತ್ತದೆ. ಇದು ಒಂದು ಉದಾಹರಣೆ. ಭಾರತದಲ್ಲಿ ಅಮೆರಿಕದ ಜೊತೆ ಏಕೆ ಕೈ ಜೋಡಿಸಲಿಲ್ಲ? ವ್ಯಾಪಾರವನ್ನು ಯಾಕೆ ಮಾಡಲಿಲ್ಲ? ಅದಕ್ಕೆ ಬದಲಾಗಿ ರಷ್ಯಾ, ಜಪಾನ್ ಮತ್ತು ಇತರ ಕಂಟ್ರಿಗಳ ಜೊತೆಗೆ ಸಂಬಂಧ ಬೆಳೆಸುತ್ತಿದೆ. ಇದು ಭಾರತದ ಆತ್ಮನಿರ್ಭರ ಭಾರತದ ಸ್ಟ್ರಾಟರ್ಜಿ. ಭಾರತದ ನೆಚ್ಚಿನ ಇಸ್ರೋ ವಿಜ್ಞಾನಿ ಹೋಮಿ ಜಹಾಂಗೀರ್ ಬಾಬಾ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಗಳನ್ನು ಹತ್ಯೆ ಮಾಡಲಾಗಿತ್ತು. ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಭಾರತದ 2ನೇ ಪ್ರಧಾನಮಂತ್ರಿಯಾಗಿದ್ದರು. ಅವರು ದೇಶಕ್ಕೆ ಅಪಾರವಾದ ಕೊಡುಗೆ ಕೊಟ್ಟಿದ್ದರು. ಅದರಲ್ಲಿ ಪ್ರಮುಖವಾದ ಗ್ರೀನ್ ರೆವಲ್ಯೂಷನ್, ಅದು ಪಂಜಾಬ್, ಹರಿಯಾಣ ಮತ್ತು ಉತ್ತರ ಪ್ರದೇಶ ಪ್ರಾಂತ್ಯಗಳಲ್ಲಿ ಹೆಚ್ಚು ಪ್ರಖ್ಯಾತಿ ಹೊಂದಿತ್ತು. ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಪ್ರಧಾನಿ ಆಗುವುದಕ್ಕೆ ಮುಂಚೆ 7 ಬಾರಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬಂದಿಯಾಗಿದ್ದರು ಮತ್ತು 9 ವರ್ಷ ಜೈಲಿನಲ್ಲಿದ್ದರು. 1965ರಲ್ಲಿ ಪಾಕಿಸ್ತಾನದ ಜೊತೆಗೆ ಯುದ್ಧವಾದಾಗ ಅವರನ್ನು ಕಾಶ್ಮೀರದಿಂದ ಲಾಹೋರ್ವರೆಗೂ ಅಟ್ಟಾಡಿಸಿಕೊಂಡು ಹೊಡೆದಿದ್ದರು. ಆಗ ರಷ್ಯಾ ಶಾಂತಿ ಮಾತುಕತೆಗೆ 11/1/1966ರಂದು ತಾಷ್ಕೆಂಟ್ಗೆ, ಈಗಿನ ಉಜ್ಬೆಕಿಸ್ತಾನ್ಗೆ ಕರೆದಿತ್ತು. ಪಾಕಿಸ್ತಾನದ ಪ್ರಧಾನಮಂತ್ರಿ ಅಯೂಬ್ ಖಾನ್ ಮತ್ತು ಭಾರತದ ಪ್ರಧಾನಮಂತ್ರಿ ಇಬ್ಬರೂ ಬಂದಿದ್ದರು. ಅಂದು ಪೀಸ್ ಟ್ರೀಟಿ ಅಗ್ರಿಮೆಂಟ್ ಸೈನ್ ಆದ ದಿನವೇ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಹೋಟೆಲ್ನಲ್ಲಿ ಮೃತಪಟ್ಟಿದ್ದರು. ಅದನ್ನು ಹೃದಯಾಘಾತ ಎಂದು ಬಿಂಬಿಸಲಾಗಿತ್ತು. ಆದರೆ ಅವರಿಗೆ ವಿಷಪ್ರಾಶನ ಮಾಡಿದ್ದರು. ಅವರ ಬಾಡಿ ಕಪ್ಪಾಗಿತ್ತು. ಅವರ ಮುಖವನ್ನು ಗಂಧದಲ್ಲಿ ಮೆತ್ತಿದ್ದರು. ಅವರ ಪತ್ನಿ ಮತ್ತು ಮಕ್ಕಳಿಗೆ ಅವರ ಅಂತ್ಯ ಸಂಸ್ಕಾರಕ್ಕೆ ಅವಕಾಶ ಕೊಡಲಿಲ್ಲ. ಪೋಸ್ಟ್ ಮಾರ್ಟಮ್ ಕೂಡ ಮಾಡಲಿಲ್ಲ. ಅವರ ಪತ್ನಿಯವರು ಲಾಲ್ ಬಹದ್ದೂರ್ ಶಾಸ್ತ್ರಿಗಳಿಗೆ ಹೃದಯ ಸಂಬಂಧಿ ಯಾವುದೇ ತೊಂದರೆ ಇರಲಿಲ್ಲ ಎಂದು ಹೇಳಿದರು. ಮಾಧ್ಯಮಗಳ ವರದಿ ಪ್ರಕಾರ ಅಮೆರಿಕದ CIA ಮತ್ತು ರಷ್ಯಾದ KGB ಇಂಟೆಲಿಜೆನ್ಸ್ ಏಜೆನ್ಸಿಗಳು ಅವರ ಸಾವಿಗೆ ಕಾರಣ ಎಂದು ತಿಳಿದುಬಂದಿದೆ. ಭಾರತವು ಕೂಡ ಯಾವುದೇ ತನಿಖೆಯನ್ನು ಮಾಡಲಿಲ್ಲ ಎಂಬುದು ವಿಪರ್ಯಾಸ. ಅವರ ಹತ್ಯೆ ಹಿಂದೆ ಭಾರತದ ಕೆಲವು ರಾಜಕಾರಣಿಗಳ ಹಿತಾಸಕ್ತಿಯು ಕಾರಣ ಎಂದು ತಿಳಿದುಬಂದಿದೆ. ಆದರೆ ಅದಕ್ಕೆ ಯಾವುದೇ ಸೂಕ್ತ ಸಾಕ್ಷಿಗಳು ಇಲ್ಲ. ಇನ್ನು ಹೋಮಿ ಜಹಾಂಗೀರ್ ಬಾಬಾರವರು ಭಾರತದ ಪ್ರಖ್ಯಾತಿ ಅಣುವಿಜ್ಞಾನಿಗಳಾಗಿದ್ದರು. ಅವರಿಗೆ ಭಾರತವನ್ನು ಅಣುಶಸ್ತ್ರ ದೇಶವನ್ನಾಗಿ ಮಾಡಬೇಕೆಂಬ ಸಂಕಲ್ಪವಿತ್ತು. ಆಗ ಪ್ರಧಾನಿಯಾಗಿದ್ದ ಜವಾಹರ್ಲಾಲ್ ನೆಹರೂರವರ ಸಂಪೂರ್ಣ ಸಹಕಾರ ಮತ್ತು ನಂಬಿಕೆ ಹೊಂದಿದ್ದರು. ಅವರ ಸಹಕಾರದಿಂದ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ TIFR ಸ್ಥಾಪಿಸಿದ್ದರು ಹಾಗೂ ವಿದೇಶಗಳ ಪ್ರಖ್ಯಾತ ವಿಜ್ಞಾನಿಗಳು ಈ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿದ್ದರು. ಆಗಿನ ಜಗತ್ತಿನ ಅಣು ರಾಷ್ಟ್ರಗಳ ಸಾಲಿನಲ್ಲಿದ್ದ ಅಮೆರಿಕ ಮತ್ತು ರಷ್ಯಾ, ಅದರಲ್ಲಿ ಅಮೆರಿಕಾಗೆ ಭಾರತವು ನ್ಯೂಕ್ಲಿಯರ್ ಪವರ್ ಆಗುವುದು ಒಪ್ಪಿಗೆ ಇರಲಿಲ್ಲ. ಹೋಮಿ ಜಹಾಂಗೀರ್ ಬಾಬಾರವರು 24/1/1966ರಂದು ಏರ್ ಇಂಡಿಯಾ ಫ್ಲೈಟ್ ನಂಬರ್ 101 ಬೋಯಿಂಗ್ 707 ನಂಬರ್ನ ಕಾಂಚನಜುಂಗ ಹೆಸರಿನ ವಿಮಾನದಲ್ಲಿ ಬಾಂಬೆಯಿಂದ ಲಂಡನ್ಗೆ ಹೊರಟಿದ್ದರು. ಅದರ ಮಾರ್ಗದಲ್ಲಿ ಮೌಂಟ್ ಬ್ಲಾಂಕ್ ಮಾಸಿಫ್ ಎನ್ನುವ ಸ್ಥಳದಲ್ಲಿ ಅಪಘಾತಕ್ಕೆ ಸಿಲುಕಿ ಬಾಬಾರವರು ಮರಣ ಹೊಂದಿದರು. ಅದಕ್ಕೆ ಪೈಲಟ್ ಅಜಾಗೃತೆಯ ಕಾರಣ ಎಂದು ಬಿಂಬಿಸಲಾಗಿತ್ತು. ಅದಕ್ಕೆ ಕಾರಣ ಅಮೆರಿಕದ CIನ ಸಂಚು. ರಿಟೈರ್ಡ್ CIA ಅಫಿಷಿಯಲ್ ರೋಬರ್ಟ್ ಕ್ರೋವೆಲ್ಲಿ ತನ್ನ ಸ್ನೇಹಿತನ ಜೊತೆಯಲ್ಲಿ
ಈ ಮಾಹಿತಿಯನ್ನು ಹಂಚಿಕೊಂಡಿದ್ದನೆಂದು ಕೆಲವು ಪುಸ್ತಕಗಳಲ್ಲಿ ಮತ್ತು ಮಾಧ್ಯಮದ ವರದಿಗಳಲ್ಲಿ ಕಾಣಸಿಗುತ್ತದೆ. ಹಾಗೆಯೇ ಬಾಬಾರವರು ಇಲ್ಲದೆ ನಾಯಕತ್ವ ಕೊರತೆಯಿಂದ ಸಂಶೋಧನೆ ನಿಧಾನವಾಯಿತು. ತದನಂತರ ಕೆಲವು ಪ್ರಮುಖ ವಿಜ್ಞಾನಿಗಳನ್ನು ತಡೆದು ಡಿಸ್ಕರೇಜ್ ಮಾಡಿ ಮಾನಿಟೈಸ್ ಮಾಡಿ 30 ವರ್ಷಗಳವರೆಗೂ ಭಾರತ ಅಣುರಾಷ್ಟ್ರವಾಗದ ಹಾಗೆ ಅಮೆರಿಕ ನೋಡಿಕೊಂಡಿತು. ಭಾರತದ ನ್ಯೂಕ್ಲಿಯರ್ ಪ್ರೋಗ್ರಾಮನ್ನು ನಿಧಾನಗೊಳಿಸಿತು. APJ ಅಬ್ದುಲ್ ಕಲಾಂ ನೇತೃತ್ವದಲ್ಲಿ ಆಗಿನ ಪ್ರಧಾನಮಂತ್ರಿಗಳಾದ ವಾಜಪೇಯಿರವರು ಸಮ್ಮುಖದಲ್ಲಿ 11ರಿಂದ 13 ಮೇ 1998ರಂದು ಪೋಖ್ರಾನ್ನಲ್ಲಿ ಸರಣಿಯಾಗಿ 5 ಟೆಸ್ಟ್ಗಳನ್ನು ಮಾಡಿತು. ಇದಕ್ಕೂ ಮುನ್ನ 18/5/1974ರಲ್ಲಿ ಇಂದಿರಾ ಗಾಂಧಿಯವರು ಪೋಖ್ರಾನ್ನಲ್ಲಿ ಸ್ಮೈಲಿಂಗ್ ಬುದ್ಧ ಹೆಸರಿನಲ್ಲಿ ನ್ಯೂಕ್ಲಿಯರ್ ಟೆಸ್ಟ್ ನಡೆಸಿದ್ದರು. ಭಾರತ ಜಗತ್ತಿನ 6ನೇ ಅಣುರಾಷ್ಟ್ರ ಎಂಬ ಸ್ಥಾನಕ್ಕೇರಿತು. ಅದೇ 30 ವರ್ಷಗಳ ಮುಂಚೆ ಅಣುರಾಷ್ಟ್ರವಾಗಿದ್ದರೆ ಭಾರತದ ಪ್ರಗತಿ ಹೇಗಿರುತ್ತೆಂದು ಯೋಚನೆ ಮಾಡಿ. ಇದೀಗ ಭಾರತದ ಬ್ರಹ್ಮೋಸ್ ಯುವವಿಜ್ಞಾನಿ ಆಕಾಶ್ದೀಪ್ ಗುಪ್ತಾ 30 ವರ್ಷದ ವಯಸ್ಸು, ಆರೋಗ್ಯದಲ್ಲಿ ತೊಂದರೆಯಾಗಿ ಮೃತಪಟ್ಟಿರುತ್ತಾರೆ. ಆದರೆ ಇದರಲ್ಲಿ ಸಂಶಯ ಪಡುವಂಥ ವಿಷಯವಿದೆ. 30 ವರ್ಷದ ಗಟ್ಟಿಮುಟ್ಟಾದ ಯುವಕ ಸತ್ತ ಎಂದು ಅದರಲ್ಲಿ ಹಾರ್ಟ್ ಅಟ್ಯಾಕ್ ಆಗಿದೆ ಎಂದು ಬರೆದಿದೆ. ಆದರೆ ಇನ್ನೂ ಅಟಾಪ್ಸಿ ರಿಪೋರ್ಟ್ ಬರಬೇಕಿದೆ. ಇದೇ ರೀತಿ ನಮ್ಮ ಯುವ ವಿಜ್ಞಾನಿಗಳು ಸಾಯಲು ಕಾರಣವೇನು? ಭಾರತವು ಇನ್ನು ಮೇಲಾದರೂ ಡಿಫೆನ್ಸ್, ಇಸ್ರೋ, DRDOನಲ್ಲಿ ಕೆಲಸ ಮಾಡುವವರಿಗೆ ಭದ್ರತೆ ಕೊಡಲಿ ಎಂದು ಕೇಳಿಕೊಳ್ಳುತ್ತಿದ್ದೇನೆ. ಇತ್ತೀಚೆಗೆ ನಡೆಯುತ್ತಿರುವ ಏಷ್ಯನ್ ಸಮಿತಿಗೆ ಮೋದಿಯವರು ಗೈರು ಆಗಿ ವರ್ಚುವಲ್ ಮೀಟ್ ಆಗುತ್ತಿದ್ದಾರೆ. ಅಂದರೆ ಮೋದಿಯವರಿಗೆ ಥ್ರೆಟ್ ಇದೆ ಎಂದರ್ಥ. ಆದ್ದರಿಂದ ನಾವು ಇನ್ನೂ ಹೆಚ್ಚಿನ ಜಾಗ್ರತೆ ವಹಿಸಬೇಕು. ಬೆನ್ನಿಗೆ ಚೂರಿ ಹಾಕುವ ಅಮೆರಿಕ ಮತ್ತು ಚೈನಾದಿಂದ ತುಂಬ ಎಚ್ಚರಿಕೆಯಿಂದ ವ್ಯವಹಾರವನ್ನು ಮಾಡಬೇಕು. ಭಾರತವು ತನ್ನ ಸುತ್ತಲೂ ಅಪಾಯದಿಂದ ಕೂಡಿರುವ ದೇಶಗಳಿಂದ ಕೂಡಿದೆ ಹಾಗೂ DRDO, ಇಸ್ರೋ ಹಾಗೂ ಡಿಫೆನ್ಸ್ನಲ್ಲಿ ಕೆಲಸ ಮಾಡುವ ವಿಜ್ಞಾನಿಗಳಿಗೆ ಭದ್ರತೆ ಕೊಡಬೇಕಾಗಿದೆ. ಇಂಥ ವಸ್ತುನಿಷ್ಠ ವರದಿಗಳಿಗಾಗಿ ನಮ್ಮ ಹೊರನಿಧಿ ಕನ್ನಡ ನ್ಯೂಸ್ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಕಾಮೆಂಟ್ ಮಾಡಿದರೆ ತಮಗೆ ಸುದ್ದಿಗಳು ಬೇಗ ಸಿಗುತ್ತದೆ. ಧನ್ಯವಾದಗಳು ಆತ್ಮೀಯ ಮಿತ್ರರೇ. ಜೈ ಹಿಂದ್, ಜೈ ಕರ್ನಾಟಕ.